ತುಂಬಾ ಜನ ಏನ್ ತಪ್ಪು ಮಾಡ್ತೀರಾ, ಪ್ರಾಫಿಟ್ ಬಂದ ತಕ್ಷಣ ಟ್ರೇಡನ್ನು ಬುಕ್ ಮಾಡ್ಕೊಳ್ತೀರಾ, ಲಾಸ್ ಜಾಸ್ತಿ ಬಂದರೆ ಹೋಲ್ಡ್ ಮಾಡ್ತೀರಾ. ಅದನ್ನು ಮಾಡೋದಕ್ಕಿಂತಲೂ ಕೂಡ ನೀವೇನು ನೋಡಿ ಏನಾಗ್ತಿದೆ, ಪ್ರೈಸು ಆ ಲೆವೆಲ್ಲಿಂದಾನೇ ಮೇಲೆ ಹೋಗ್ತಿದೆ. ಸೊ ಈ ಲೆವೆಲ್ ತುಂಬ ಇಂಪಾರ್ಟೆಂಟು. ಸಪೋಸ್ ಇದನ್ನು ಲೋ ಬ್ರೇಕ್ ಆದ ಅಂತ ಅನ್ಕೊಳ್ಳಿ, ವಿದಿನ್ ನೋ ಟೈಮ್ ಪ್ರೈಸ್ ಈ ಲೆವೆಲ್ಗೆ ಬರುತ್ತೆ. ನಮಗೆ ಹತ್ತತ್ರ ಒಂದು $800 $1000 ಅಂದರೆ 80,000 90,000 ತನಕ ಆರಾಮಾಗಿ ಲಾಭ ಬರುತ್ತೆ. ನೋಡಿ ಎಷ್ಟು ಬರ್ತಿದೆ ಲಾಭ, ಹತ್ತತ್ರ $500 ಬರ್ತಿದೆ. ಸೊ ಇದು ಇಂಪಾರ್ಟೆಂಟು. ಗುಡ್, $600 ಬಂತು, ಇನ್ನೂ ನಡೀತಿದೆ, $700 ಬಂತು. ಇವನು ಇಲ್ಲೆಲ್ಲಾದರೂ ಆಸ್ಪಾಸ್ ಬಂದರೆ ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ಳೋಣ. $1000 ಬರ್ತಿದೆ ನೋಡಿ ಆಸ್ಪಾಸ್. ಎಷ್ಟು ಬರ್ತಿದೆ ಇವಾಗ ನಮಗೆ ಪ್ರಾಫಿಟ್ಟು? $900 $1000 ಅಂದರೆ 1,00,000 ಪ್ರಾಫಿಟ್ ಬರ್ತಿದೆ. ಎಷ್ಟು? ಕೇವಲ ಸರಿಯಾದ ಕ್ಯಾಂಡಲಿಸ್ಟಿಕ್ಸ್ ಮತ್ತೆ ಸ್ಮಾರ್ಟ್ ಮನಿ. ಎಕ್ಸಾಕ್ಟ್ಲಿ ನಾನಿವಾಗ ಬಂದಿರೋ ಪ್ರಾಫಿಟನ್ನು ಬುಕ್ ಮಾಡ್ಕೊಳ್ತೀನಿ ನೋಡಿ. ಒಂದು ಲಾಟನ್ನು ಬುಕ್ ಮಾಡಿದೆ, ಇನ್ನೊಂದು ಬುಕ್ ಮಾಡಿದೆ, 3 4 5 ಟೋಟಲ್ ಆಗಿ ನೀವು ಬುಕ್ಡ್ ಪ್ರಾಫಿಟ್ ಅಲ್ಲಿ ನೋಡಿದ್ರೆ ಇವಾಗ $1,400 ಅಂದ್ರೆ 1,40,000 ಆಸ್ಪಾಸ್ ಪ್ರಾಫಿಟ್ ಬುಕ್ ಆಗಿದೆ. ಸೊ ಹಾಗಿದ್ರೆ ನಿಮಗೇನ್ ಅನ್ಸುತ್ತೆ, ಈ ತರದ ಟ್ರೇಡ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಪ್ಲಸ್ ಮೈನಸ್ ನೋಡಬೇಕು ಅಥವಾ ಸರಿಯಾದ ಸೆಟಪ್ ನೋಡಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.